ಹಾಯ್ ಸ್ನೇಹಿತರೆ ಹಾಗೂ ಬಂಧುಗಳೇ, ನಿಮಗೆಲ್ಲ ವಾಸು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೌರ್ಮೆಂಟ್ ಜಾಬ್, ಎಲ್ಲಾದರೂ ಗೌರ್ಮೆಂಟ್ ಜಾಬ್ ಅಂತ ಹುಡುಕೊಳ್ಳುವಂತಹ ವ್ಯಕ್ತಿಗಳಿಗೆ ಅಥವಾ ಅಂಥ ವಿದ್ಯಾರ್ಥಿಗಳಿಗೆ, ಗೌರ್ಮೆಂಟ್ ಜಾಬ್ ಆಕಾಂಕ್ಷಿಗಳಿಗೆ ಒಂದು ಒಳ್ಳೆ ಶುಭ ಅವಕಾಶ. ಈ ಅವಕಾಶನ ತಪ್ಪದೆ ಮಿಸ್ ಮಾಡ್ಕೊಂಡೇನೆ ನೀವು ಅರ್ಜಿ ಹಾಕಿ ಎಕ್ಸಾಮ್ ಬರೆದು ಪಾಸಾಗಿ ಕೆಲಸ ತಗೊಂಬ್ಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮಂಡ್ಯ ಜಿಲ್ಲೆ ಸಹಕಾರಿ ಕೇಂದ್ರ ಬ್ಯಾಂಕ್ ನಿಯಮಿತ ಮಂಡ್ಯ ಕಡೆಯಿಂದ ಒಳ್ಳೆ ಜಾಬ್ ಬಿಟ್ಟಿದ್ದಾರೆ. ಗೌರ್ಮೆಂಟ್ ಜಾಬು ಯಾವ್ಯಾವ ಜಾಬ್ ಬಿಟ್ಟಿದ್ದಾರೆ ಅಂತ ಬನ್ನಿ ಇವತ್ತಿನ ವಿಡಿಯೋದಲ್ಲಿ. ಅದನ್ನೇ ಎಪಿಸೋಡಲ್ಲಿ ಫುಲ್ಲು ಹಾಕೋದು ಹೆಂಗೆ ಮತ್ತು ಏನೇನು ಅರ್ಹತೆ ಇರಬೇಕು ಎಲ್ಲನ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಮತ್ತು ಅದನ್ನು ಒನ್ ಬೈ ಹೇಳ್ತಾ ಹೋಗ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡ್ರಿ. ಕೊನೆ ತನಕ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕೆಂದರೆ ಸ್ಕಿಪ್ ಮಾಡಿದರೆ ನಿಮ್ಗೇನು ಅರ್ಥ ಆಗಲ್ಲ. ನಾವು ಹೇಳಿದ್ದು ನೀವು ಕೇಳಿದ್ದು ಅಮ್ಮಂಗಾಗುತ್ತೆ. ಸ್ವಲ್ಪ ನೋಡ್ಕೊಂಡು ಹೋದರೆ ಏನೂ ಅರ್ಥ ಆಗಲ್ಲ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ಕೊನೆವರೆಗೂ ಈ ವಿಡಿಯೋನ ನೋಡ್ತಾ ಹೋಗಿ. ನೋಡಿ ಫ್ರೆಂಡ್ಸ್, ಮಂಡ್ಯ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ನಿಯಮಿತ ಮಂಡ್ಯ ಅಂತ ಇದರೊಳಗೆ ನೇಮಕಾತಿ ಬಿಟ್ಟಿದ್ದಾರೆ ನೋಡಿ. ಪ್ರಕಟಣೆ ಇದೆ, ಪ್ರಕಟಣೆ ಬಂದ್ಬಿಟ್ಟು 9ನೇ ತಾರೀಕು 2023-24 ಮಂಡ್ಯ. ಆನ್ಲೈನ್ ಮುಖಾಂತರನೇ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಇದು ಈ ವೆಬ್ಸೈಟಲ್ಲೇ ಓಪನ್ ಮಾಡಬೇಕು ಅಂತ ಹೇಳಿದ್ದಾರೆ. ಖುದ್ದಾಗಿ ಬಂದು ಕೊಡೋಕ್ಕಾಗೋದಿಲ್ಲ. ಸಲ್ಲಿಸುವುದು ಅರ್ಜಿಯನ್ನು ಖುದ್ದಾಗಿ ಅಥವಾ ಅಂಚೆ ಕೊರಿಯರ್ ಇತ್ಯಾದಿ ಮೂಲಕ ಪ್ರತ್ಯೇಕವಾಗಿ ಕಳಿಸಲು ಅವಕಾಶ ಇಲ್ಲ. ಅಂದರೆ ಯಾವುದೇ ಕಾರಣಕ್ಕೂ ಈ ಥರ ಮಾಡೋಂಗಿಲ್ಲ, ಆನ್ಲೈನಾಗೆ ಮಾಡಬೇಕು. ಈ ವೆಬ್ಸೈಟ್ಗೆ ಹೋಗಿ ಆನ್ಲೈನಾಗೆ ಅಪ್ಲಿಕೇಶನ್ ಹಾಕಬೇಕು. ಯಾವ್ಯಾವ ಹುದ್ದೆ ಬಿಟ್ಟಿದ್ದಾರೆ ಅಂದರೆ ಇಲ್ಲಿ ನೋಡಿ, ಹುದ್ದೆ ನಂಬರ್ ಎ ಹೆಸರು ಬಿ ವೃಂದ ಕಿರಿಯ ಸಹಾಯಕರು ಅಂದರೆ ಜೂನಿಯರ್ ಅಸಿಸ್ಟೆಂಟ್. ಇನ್ನೊಂದು ಹುದ್ದೆ ಸಿ ವೃಂದ ವಾಹನ ಚಾಲಕರು ಅಂದರೆ ಡ್ರೈವರ್. ಇನ್ನೊಂದು ಹೆಸರು ಡಿ ವೃಂದ ಅಟೆಂಡರ್. ಈ 3 ಹುದ್ದೆ ಇಲ್ಲಿದ್ದಾವೆ. ಇನ್ನೂ 2 ಹುದ್ದೆ ಇನ್ನೊಂದ್ರಾಗಿದೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ 3 ಹುದ್ದೆಗೆ ಇರೋದು ಹೇಳ್ತೀನಿ ನೋಡಿ. ಫಸ್ಟು ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಬಿಟ್ಟಿದ್ದಾರೆ ನೋಡಿ. ಟೋಟಲ್ಲು 93 ಹುದ್ದೆಗಳಿದ್ದಾವೆ. 93 ಹುದ್ದೆಗಳಲ್ಲಿ ಇದಕ್ಕೆ ಸಹಾಯಕ ಕಿರಿಯ ಸಹಾಯಕ ಅಂದರೆ ಜೂನಿಯರ್ ಅಸಿಸ್ಟೆಂಟ್ಗೆ 70 ಹುದ್ದೆ. ಮತ್ತೀಗ ಮತ್ತೆ ನಿಮಗೆ ವಾಹನ ಚಾಲಕರಿಗೆ 2 ಹುದ್ದೆ, ಇನ್ನೊಂದು ಅಟೆಂಡರ್ಗೆ 21 ಹುದ್ದೆ ಇದ್ದಾವೆ. ಈ ಹುದ್ದೆಗಳಿಗೆ ಯಾರ್ಯಾರು ಅರ್ಹತೆ ಇದ್ದಾರೋ ಅವರೆಲ್ಲ ಹೋಗಿ ಅಪ್ಲಿಕೇಶನ್ ಹಾಕಿ ಇದನ್ನು ಸದುಪಯೋಗ ಪಡಿಸ್ಕೊಳ್ರಿ. ಮೀಸಲಾತಿ ಇದೆ ನೋಡಿ, ಇದೆಲ್ಲ ಇದೆ. ಸಾಮಾನ್ಯ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಪ್ರವರ್ಗ 2A, 2B, 3A, 3B, ಒಟ್ಟು 14. ಮಹಿಳೆಯರಿಗೆ 25, ಸಾಮಾನ್ಯಕ್ಕೆ 14, ಮಹಿಳೆಯರಿಗೆ 25, ಗ್ರಾಮೀಣ 18, ಅಂಗವಿಕಲರಿಗೆ 5, ಮಾಜಿ ಸೈನಿಕರಿಗೆ 5, ಕನ್ನಡ ಮಾಧ್ಯಮ 1, ಯೋಜನೆ ನಿರಾಶ್ರಿತರಿಗೆ 1, ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 1, ಈ ಥರ ವಿಂಗಡಣೆ ಮಾಡಿದ್ದಾರೆ. ಅದರೊಳಗೆ ನೀವು ಈ ಸ್ಕ್ರೀನಲ್ಲಿ ನೋಡ್ಬೋದು. ನೀವು ಬೇಕಾದ್ರೆ ವೆಬ್ಸೈಟ್ಗೆ ಹೋಗೂ ಚೆಕ್ ಮಾಡ್ಬೋದು ಎಷ್ಟೆಷ್ಟು ಬಿಟ್ಟಿದ್ದಾರೆ ಅಂತನ. ಇದು ಸೇಮ್ ಅದೇ ಥರನೇ ಬಿಟ್ಟಿದ್ದಾರೆ ನೋಡಿ. ಇದೆಲ್ಲ ನೋಡಿದಾದ್ಮೇಲೆ ಯಾವ ರೀತಿ ಅರ್ಜಿ ಹಾಕೋದು, ಶೈಕ್ಷಣಿಕತೆ ಏನಿರಬೇಕು, ಒಂದೊಂದಕ್ಕೆ ಒಂದೊಂದು ಥರ ಇದೆ. ಶೈಕ್ಷಣಿಕ ಏನು ಗೊತ್ತಾ, ಈಗ ಕಿರಿಯ ಸಹಾಯಕರಿಗೆ ದ್ವಿತೀಯ PUC ಉತ್ತೀರ್ಣರಾಗಿರಬೇಕು. ಕನ್ನಡದಲ್ಲಿ ಓದುವ ಸಾಮರ್ಥ್ಯ ಜೊತೆಗೆ ಕನ್ನಡದ ಜ್ಞಾನ, ಬರೆಯುವಿಕೆ ಮತ್ತು ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳುವ ಮತ್ತು ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಜ್ಞಾನ ಹೊಂದಿರಬೇಕು. ಇಷ್ಟು ಹೊಂದಿದ್ರೆ ಇದಕ್ಕೆ ಅರ್ಹತೆ. ಮತ್ತೀಗ ಇದು ಡ್ರೈವರ್ಗೆ ಮಾಮೂಲಿ SSLCಯಲ್ಲಿ ಉತ್ತೀರ್ಣರಾಗಬೇಕು, ಕನ್ನಡ ಭಾಷೆಯಾಗಿ ಓದಿರಬೇಕು, ಕಾನೂನುಬದ್ಧ ಡ್ರೈವರ್ ಲೈಸೆನ್ಸ್ ಹೊಂದಿರಬೇಕು. ಇನ್ನೊಂದೇನಪ್ಪ, ಅಟೆಂಡ್ರದ್ದು ಏನು ಬೇಕು, ಅರ್ಜಿ ಭರ್ತಿ ಮಾಡೋದು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಅನುಸೂಚಿಸಿದ ಆಯಾ ಹುದ್ದೆಗಳಿಗೆ SSLC ಓದಿರಬೇಕು, ಕನ್ನಡ ಭಾಷೆ ಓದಿರಬೇಕು ಅಷ್ಟೇ. ಅದು ಅಟೆಂಡ್ರಿಗೆ ಎಷ್ಟು ಅವ್ರು ಹೇಳಿರ್ತಾರಲ್ಲ ಆ ಟೈಮ್ ನೋಡಿಗೆ
ಅಂದರೆ 16ನೇ ತಾರೀಕು ಒಳಗೇ ಅರ್ಜಿ ಹಾಕಿರಬೇಕು. ಮತ್ತೀಗ ಆಮೇಲೆ ನಿಮಗೆ ಕರೀತಾರೆ, ಅಲ್ಲಿಂದ ತನಕ ಕರೆಯೋದಿಲ್ಲ. ಎಲ್ಲರೂ ಅರ್ಜಿ ಹಾಕಬೇಕು ಅಲ್ಲಿ ಒಳಗೆ ಆನ್ಲೈನಿಗೆ ಹೋಗಿ. ಇಲ್ಲಿದೆ ನೋಡಿ ಯಾರ್ಯಾರಿಗೆ ಮೀಸಲಾತಿ ಎಷ್ಟೆಷ್ಟು ಅಂತ ಎಲ್ಲ ತೋರಿಸಿದ್ದಾರೆ. ಇಲ್ಲೇ ನೋಡ್ಕೊಬೋದು ನೀವು ಆನ್ಲೈನಾಗೆ, ನೀವು ಸ್ಕ್ರೀನಲ್ಲಿ ನೋಡ್ಕೊಳ್ಳಿ. ನೋಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನೋಡಿ ಈ ಸೂಚನೆ ಒಂದು ಕೊಟ್ಟಿದ್ದಾರೆ, ಅದು ನೋಡ್ಕೊಳ್ಳಿ. ಈ ನೇಮಕಾತಿ ಪ್ರಕಟಣೆ ತಿಳಿಸಿರುವ ಹುದ್ದೆ ಸಂಖ್ಯೆ ಮತ್ತು ವರ್ಗೀಕರಣ ಅನಿವಾರ್ಯ ಸಂದರ್ಭದಲ್ಲಿ ಬದಲಾವಣೆಯಾಗಬಹುದಾಗಿದ್ದು, ನೇಮಕಾತಿ ಪ್ರಕಾರವು ಬದಲಾವಣೆ ಮಾಡುವ ಮತ್ತು ರದ್ದುಪಡಿಸುವ ಅಧಿಕಾರವನ್ನು ಕಾಯ್ದಿರಿಸಿಕೊಂಡಿದೆ. ಅಭ್ಯರ್ಥಿ ಒಂದು ಹುದ್ದೆ ಒಂದೇ ಅರ್ಜಿ ಸಲ್ಲಿಸುವುದು. ಒಂದಕ್ಕಿಂತ ಹೆಚ್ಚು ಅರ್ಜಿಯನ್ನು ಸಲ್ಲಿಸಿದ್ದಲ್ಲಿ ಅರ್ಹತೆ ಪಡೆದ ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುವುದು. ಅಂದರೆ ಒಬ್ಬ ವ್ಯಕ್ತಿ ಒಂದು ಹುದ್ದೆಗೆ, ಅಂದರೆ ಯಾವುದೋ ಒಂದು ಡ್ರೈವರ್ಗೆ ಹಾಕಿದ್ದೀನಿ ಅಂದರೆ ಡ್ರೈವರ್ಗೆ ಒಂದು ಸತಿ ಅರ್ಜಿ ಹಾಕ್ಬೋದು ಅಷ್ಟೇ, ಹಾಕಕ್ಕೆ ಬರೋಲ್ಲ. 3ಕ್ಕೂ ಹಾಕ್ಬೋದು, ಬಟ್ ಒಂದಕ್ಕೆ ಮಾತ್ರ ಒಂದು ಸತಿ ಹಾಕ್ಬೋದು ಅಂತ ಹೇಳ್ತಿದ್ದಾರೆ. ಆನ್ಲೈನಲ್ಲೇ ಹಾಕಬೇಕು, ಯಾವುದೇ ಕಾರಣಕ್ಕೂ ಖುದ್ದು ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ಮತ್ತು ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ, ಇವಾಗ ನಿಮ್ಮ ಕ್ಯಾಸ್ಟ್ ಯಾವುದು ಅಂದರೆ ಕ್ಯಾಸ್ಟ್ ಆ್ಯಂಡ್ ಸರ್ಟಿಫಿಕೇಟ್, ಇನ್ಕಮು ಅದು ಕ್ಯಾಸ್ಟ್ ಬೇಕಾಗುತ್ತೆ, ಅವೆಲ್ಲ ಬೇಕಾಗುತ್ತೆ. ನಿರ್ದಿಷ್ಟ ಶುಲ್ಕ ಎಷ್ಟು ಶುಲ್ಕ ಇರುತ್ತೆ ಅಂತ ನೋಡೋಣ. ಸಾಮಾನ್ಯ ಅರ್ಹತೆ ಪ್ರವರ್ಗ 2B 2A 3B 3A ಅವರಿಗೆ 1,500 ರೂಪಾಯಿ ಇರ್ತೈತೆ. ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಮತ್ತು ಪ್ರವರ್ಗ 1 ಮತ್ತು ಮಾಜಿ ಸೈನಿಕರಿಗೆ 750 ರೂಪಾಯಿ ಇರುತ್ತೆ. ಇಷ್ಟು ಜನಕ್ಕೆ ಇರುತ್ತೆ. ಮತ್ತೀಗ ಏನು ಗೊತ್ತಾ, ಇದರೊಳಗೆ ಪೇಮೆಂಟು ಯಾವ ರೀತಿ ಡೆಬಿಟ್ ಕಾರ್ಡ್, UPI ಎಲ್ಲ ಮಾಡ್ಬೋದು, ನೆಟ್ ಬ್ಯಾಂಕಿಂಗ್ ಎಲ್ಲ ಮಾಡ್ಬೋದು. ಎಷ್ಟು 16ನೇ ತಾರೀಕು 2ನೇ ತಿಂಗಳು ರಾತ್ರಿ 11:59 ಒಳಗಾಗಿ ಪಾವತಿ ಮಾಡಬೇಕು. ಯಾವುದೇ ಮನಿ ಆರ್ಡ್ರು ಅದೆಲ್ಲ ಮಾಡಿರೋ ಸ್ವೀಕರಿಸುವುದಿಲ್ಲ. ವಯೋಮಿತಿ ಎಷ್ಟಿರಬೇಕು, ವಯೋಮಿತಿಗೂ ಮೀಸಲಾತಿ ಕೊಟ್ಟಿದ್ದಾರೆ. ಸಾಮಾನ್ಯ ವರ್ಗಕ್ಕೆ 18ರಿಂದ 35, ಮತ್ತು 2A 2B 2A 3B 3Aಗೆ 18ರಿಂದ 38, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ 1ರಿಂದ 18ರಿಂದ 40 ತನಕ ಇರುತ್ತೆ. ಮಾಜಿ ಸೈನಿಕರಿಗೆ ಮಿಲಿಟರಿ ಸೇವೆಯಲ್ಲಿ ಸೇವೆ ಸಲ್ಲಿಸಿದ ಅವಧಿ ಅಷ್ಟು ಮಾತ್ರ ಕೇಳುತ್ತಾರೆ. ನಿಮ್ಗೆ ಯಾವುದೇ ಸಮಸ್ಯೆ ಇದ್ದರೆ ನೋಡಿ, ಹೆಲ್ಪ್ಲೈನ್ ನಂಬರ್ ಬೇರೆ ಕೊಟ್ಟಿದ್ದಾರೆ, 9108538218. ಈ ನಂಬರ್ಗೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಆನ್ ಆಗಿರುತ್ತೆ. ಈ ನಂಬರ್ಗೆ ಬೇಕಾದ್ರೆ ಕೇಳಿ ತಿಳ್ಕೊಬೋದು ಏನಾದರೂ ಸಮಸ್ಯೆ ಇದ್ದರೆ, ಪ್ರಾಬ್ಲಮ್ ಇದ್ದರೆ. ಅರ್ಜಿ ದಿನಾಂಕ 18 1ನೇ ತಿಂಗಳು 2024ರಿಂದ 16/2/2024 ಕೊನೆಯ ದಿನಾಂಕವಾಗಿರುತ್ತದೆ. ಈ ಥರ ಅರ್ಜಿ ಎಲ್ಲ ನೋಡಿದ್ದಾದಮೇಲೆ ನೆಕ್ಸ್ಟ್ ಇನ್ನೊಂದು ನೋಡೋಣ. ಯಾವುದು ಅಂದರೆ ಇವಾಗ ಡ್ರೈವರ್ ಬಗ್ಗೆ ಮಾತ್ರ ನಿಮಗೆ ತೋರಿಸಿದ್ದು. ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಚೀಫ್ ಮ್ಯಾನೇಜರ್ ಪೋಸ್ಟ್, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದು ಒಂದೇ ಹುದ್ದೆ ಇರೋದು. ಒಂದೇ ಹುದ್ದೆ ಅಂದರೆ ಭಾಳ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇರುತ್ತೆ, ಬಟ್ ಯಾವುದೋ ಒಂದು ಆಗುತ್ತೆ. ಇದೇನು ನಿಮ್ಗೆ ಇಷ್ಟ ಇದ್ದರೆ, ನೀವು ಅರ್ಹತೆ ಇದ್ದರೆ ಮಾತ್ರ ಹಾಕಿ ಅರ್ಜಿನ, ಇಲ್ಲಾಂದರೆ ಆ 3ಕ್ಕೆ ಹಾಕಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮಗೆ ಹೊಸ್ದಾಗಿ ಅಪ್ಲಿಕೇಶನ್ ಹಾಕಬೇಕೋ ಬೇಡವಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಪ್ಲಿಕೇಶನ್ ಹಾಕೋದು ಯಾವ ರೀತಿ ಎಂಬುದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.